ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ರೂಮ್ಗೆ ಹೋದವ್ರು ಮತ್ತೆ ಯಾಕೆ ಬರಕ್ ಹೋದ್ರಿ ಸರ್? ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಕಣ್ ತುಂಬ ನೋಡ್ತಾ ಇದ್ದೀನಿ ನೀವು ಕೆಲಸ ಮಾಡ್ತಿರೋದನ್ನ. ನಾನು ರೂಮಿಗೆ ಹೋಗಿದ್ದೀರಿ, ಬಟ್ಟೆನೂ ಬದಲಿ ಮಾಡಿದೆ. ನೀವೀಗ ನಿದ್ದೆ ಮಾಡ್ತಿರ್ತೀನಿ ಅಂತ ಡೌಟ್ ಬಂತು, ಅದಕ್ಕೆ ವಾಪಸ್ ಬಂದೆ. ಊಟ ಮಾಡಿ. ಥ್ಯಾಂಕ್ ಯು ಸರ್. ಅಲ್ರಿ, ನೀವು ಮಾಡ್ತಿರೋದೇನ್ರಿ? ನಾನು ಇಲ್ಲಿ ಬಂದಿರೋದು ಎತ್ತಕ್ಕೆ ನೀವು ಮಾಡ್ತಿರೋದೇನು? ನನ್ನ ವೈಫ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಯೋಚನೆ ಮಾಡಬೇಕು ಹೊರತು ಕಡದ್ದಾಗ ನಿದ್ದೆ ಮಾಡ್ತಾ ಇದ್ದೀನ. ಸರ್, ಬೆಳಗ್ಗೆಯಿಂದ ಅದನ್ನೇ ಮಾಡಿದ್ದೀವಲ್ಲ ಸರ್. ಈಗ ಅವ್ನು ಬಂದು ಹೇಳೋವರೆಗೂ ಬೇರೆ ಇನ್ನೇನು ಕೆಲಸ ಇದೆ ಹೇಳಿದ? ಹಾಗಂತ ನಿದ್ದೆ ಮಾಡೋದ? ಯಾವ ಸಿನಿಮಾ ಡಿಟೆಕ್ಟಿವ್ ರೀ ನೀವು? ಹೊಸ ಫುಲ್ ಯಾವಾಗ ನಂದು ಬರುತ್ತೆ ಅಂತ ಯೋಚನೆ ಮಾಡ್ಬೇಕು ತಾನೆ, ಅದನ್ನ ಬಿಟ್ಟು ನಿದ್ದೆ ಮಾಡ್ತಿದ್ದೀರಲ್ಲ. ಸರ್, ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಇಷ್ಟೊತ್ತಿನಲ್ಲಿ ನಾವೇನು ವಿಚಾರಣೆ ಮಾಡೋಕ್ಕಾಗಲ್ಲ ಸರ್. ಎಲ್ಲರೂ ಮೀನು ಹಿಡಿದು ಸುಸ್ತಾಗಿ ಮಲ್ಕೊಂಡಿರ್ತಾರೆ. ಈ ಸಮಯದಲ್ಲಿ ಹೋಗಿ ನಾವು ವಿಚಾರಣೆ ಮಾಡೋಕ್ಕೆ ಹೋದರೆ ಸಿಗೋ ಇನ್ಫಾರ್ಮೇಷನ್ನು ಸಿಗೋದಿಲ್ಲ. ಬೆಳಿಗ್ಗೆ ವಿಚಾರಣೆ ಮಾಡೋಣ ಬಿಡಿ ಸರ್. ಇಲ್ಲ ಅಂದರೆ ನಾನೇ ಹೋಗಿ ಸಮುದ್ರ ಸುತ್ತಮುತ್ತ ವಿಚಾರಿಸ್ಕೊಂಡು ಬರ್ತೀನಿ. ನೀವು ಆರಾಮಾಗಿ ಮಲ್ಕೊಳ್ಳಿ ಸರ್. ಅವ್ರು ಸಿಗೋವರೆಗೂ ನಿದ್ದೆ ಬರೋದಿಲ್ಲ ವರ್ತ. ಪ್ರಿಯಂತರಿಗೆ ನಿದ್ದೆ ಇಲ್ಲ. ಈಗೇನು ಮಾಡೋಣ? ಒಂದು ಆಟ ಆಡೋಣ ಸರ್. ಇಷ್ಟೊತ್ತಿನಲ್ಲಿ ಆಟ ಆಡೋದ? ನನಗೆ ನಿದ್ದೆ ಬರ್ತಾ ಇದೆ ಸರ್. ಅಲ್ರಿ, ಕೇಸ್ ಕೊಟ್ಟು ನಾನೇ ನಿದ್ದೆ ಮಾಡ್ತಿಲ್ಲ, ನೀವೇನ್ರಿ ನಿದ್ದೆ ಮಾಡೋದು? ಅದೊಂದು ಚೆಸ್ ಬೋರ್ಡ್ ಇದೆ, ತೊಗೊಂಡು ಬನ್ನಿ, ಚೆಸ್ ಆಡೋಣ. ಸರ್, ವರ್ಧನ್, ಜೀವನನೂ ಒಂಥರ ಚೆಸ್ ಇದ್ದ ಹಾಗೆ. ಯಾವಾಗ ಯಾರೋ ದಾಳಿ ಮಾಡಬಹುದು ಗೊತ್ತಾಗಲ್ಲ, ಆದರೆ ಅನಿರೀಕ್ಷಿತವಾಗಿ ದಾಳಿಗಳು ಆಗ್ತಾನೆ ಇರುತ್ತವೆ. ಜೀವನದಲ್ಲೂ ಚೆಸ್ಸಲ್ಲಿ ಇದ್ದಂಗೆನೆ ರಾಜಂಗೆ ಸಾಮ್ರಾಜ್ಯ ಮುಖ್ಯ, ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನ ರಾಣಿ ಅವನ ಪಕ್ಕದಲ್ಲಿ ಇದ್ದಾಳ ಅನ್ನೋದು ಮುಖ್ಯ. ರಾಣಿನೇ ಇಲ್ಲದೆ ಹೋದರೆ ಸಾಮ್ರಾಜ್ಯ ಇದ್ದು ಏನು ಉಪಯೋಗ ಇಲ್ಲ, ಎಲ್ಲ ನಶ್ವರಾನೇ. ಸರ್, ನಿಮ್ಮ ಹೆಂಡತಿ ಕಂಡ್ರೆ ನಿಮ್ಗೆ ಎಷ್ಟು ಪ್ರೀತಿ ಅಲ್ವಾ? ಬರೀ ಪ್ರೀತಿ ಅಲ್ಲ ಬರ್ತಾನೆ, ಜಾನ್ವಿ ಅವರು ನನ್ನ ಜೀವ, ನನ್ನ ಜೀವಾಳ. ಎಲ್ಲರೂ ಜಾನ್ವಿ ಅವರು ತೀರ್ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನನಗೆ ಹಂಗೆ ಅನ್ನಿಸ್ತಿಲ್ಲ ವರ್ಧನ್. ನನಗಿನ್ನೂ ಅವ್ರ ಮಾತು, ಅವ್ರ ನಗು, ಅವ್ರ ಹಾಡು ಈ ಕಿವಿದೆ ಗೊಂಗುಡ್ದಂಗೆ ಆಗ್ತಾ ಇದೆ. ಈಗಲೂ ಆಗಲೂ ಚಿನ್ನುಮರಿ ಬಂದೇ ಬಿಡ್ತಾರೆ ಅಂತ ನನಗೆ ಆಸೆ. ಸುಭೀಕ್ಷವಾಗಿದ್ದ ನನ್ನ ಕೋಟೆಯಲ್ಲಿ ಅವ್ರನ್ನ ನಾನು ಸೇಫಾಗಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಕೋಟೆನ ಬಿಟ್ಟು ಅವ್ರು ದೂರ ಹೋಗ್ಬಿಟ್ಟಿದ್ದಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.